ಮ್ಯಾಚ್ ಆಗಿದೆ ರೇಣುಕಾಸ್ವಾಮಿ ರಕ್ತಕ್ಕೂ ಮತ್ತು ಕಾರ್ನಲ್ಲಿ ಸಿಕ್ಕಂತಹ ರಕ್ತದ ಕಲೆಗಳು. ಬಗೆದಷ್ಟು ಬಯಲಾಗ್ತಾ ಇದೆ ಕಿಲ್ಲಿಂಗ್ ಸ್ಟಾರ್ನ ಕರಾಳ ಕೃತ್ಯಗಳು. ಥಿಯೇಟರ್ ಮಾಲೀಕರ ಮೇಲೂ ನಟ ದರ್ಶನ್ ದಬ್ಬಾಳಿಕೆ ನಡೆಸಿದ್ರ? ಬಗೆದಷ್ಟು ವಿಷಯಗಳು ಹೊರಗಡೆ ಬರ್ತಾ ಇದೆ. ಸಿನಿಮಾ ಕೊಡಿ ಅಂತ ಹೋಗಿದ್ದವರ ಮೇಲೂ ಕೂಡ ಹಲ್ಲೆ ಮಾಡಿದ್ರ? ದರ್ಶನ್ ದಬ್ಬಾಳಿಕೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಥಿಯೇಟರ್ ಮಾಲೀಕ. ಸಂಗೊಳ್ಳಿ ರಾಯಣ್ಣ ಸಿನಿಮಾ ಕೇಳೋದಕ್ಕೆ ಹೋದಾಗ ಅಲ್ದಾಡ್ಸಿದ್ರು. ಸಿನಿಮಾ ಕೊಡಲ್ಲ, ನಿಂದು ಸಿ ಕ್ಯಾಟಗರಿ ಥಿಯೇಟರ್ ಅಂತ ದಬ್ಬಾಳಿಕೆ ಮಾಡಿದ್ರು ನನ್ನ ಮೇಲೆ ಅಂತ ಥಿಯೇಟರ್ ಮಾಲೀಕ. ಆ ದಿನ ಏನೆಲ್ಲ ಘಟನೆ ಆಯ್ತು ಅನ್ನೋದರ ಬಗ್ಗೆ ವಿವರವಾಗಿ ಹೇಳ್ತಿದ್ದಾರೆ. ಹಾವೇರಿಯ ಮಾಲ್ತೇಶ್ ಚಿತ್ರಮಂದಿರದ ನಾಗನಗೌಡ ಕಣ್ಣೀರ್ ಹಾಕಿದ್ದಾರೆ. ಥಿಯೇಟರ್ ಅನ್ನೇ ಬರೆದುಕೊಡುವಂತೆ ದರ್ಶನ್ ಹಲ್ಲೆ ಮಾಡಿದ್ರು. ದರ್ಶನ್ ಹಾಗೂ ದಿನಕರ್ ನನ್ನ ಮೂಗಿನ ಮೇಲೆ ಗುದ್ದಿದ್ರು. ಸಿನಿಮಾ ಕೊಡಬೇಕಾದ್ರೆ ಥಿಯೇಟರ್ನ ಅಡವಿಡು ಅಂತ ಹೇಳಿದ್ರಂತೆ. ನಾನು ಇವತ್ತು ರಟ್ಟಿಹಳ್ಳಿ ಪಟ್ಟಣದಲ್ಲಿದ್ದೀನಿ. ರಟ್ಟಿಹಳ್ಳಿ ಪಟ್ಟಣದ ನಿವಾಸಿಗಳಾದಂಥ ನಾಗನಗೌಡರು ಅನ್ನುವಂಥ ಒಬ್ಬ ಸಿನಿಮಾ, ಅವರು ಕೂಡ ಸಿನಿಮಾ ರಂಗದಲ್ಲೇ ಇರುವಂಥವ್ರು. ಅವ್ರನ್ನ ಮಾತನಾಡಿಸ್ತೀನಿ ನಾನು. ಹಿಂದೆ ದರ್ಶನ್ ಅವರ ಜೊತೆಗಿದ್ದಂತಹ, ದರ್ಶನ್ ಅವರು ಮಾಡಿದಂಥ ಕೆಲವು ಘಟನೆಗಳು, ಕೃತ್ಯಗಳ ಬಗ್ಗೆ ಅವರು ಕೂಡ ಕೆಲವೊಂದಿಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ನಾಗನಗೌಡ್ರೆ, ಹಿಂದೆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಸೂಪರ್ ಹಿಟ್ ಆದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಘಟನೆಗಳು ನಡೆದಿತ್ತು ಅಂತ, ಅದನ್ನು ತಮ್ಮ ಬಾಯಿಂದನೇ ಕೇಳಬಹುದು. ಏನಾಗಿತ್ತು ಅವತ್ತು? ದರ್ಶನ್ ಯಾವ ರೀತಿ ನಡ್ಕೊಂಡಿದ್ರು ಅಂತ? ಅದು ಘಟನೆ ಅಂತ ಏನಿಲ್ಲ ರೀ. ಘಟನೆಯ ಸಂದರ್ಭ ಅಂದರೆ ಏನಂದರೆ, ನನಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಬೇಕಾಗಿತ್ತು. ಆ ಸಿನಿಮಾ ತಂದು ನಾನು ಹಚ್ಚಬೇಕಾಗಿತ್ತು. ಅವರು ದರ್ಶನ್ ಸರ್ ಪಾಪ ನಮಗೇನು ಕಾಂಟ್ಯಾಕ್ಟ್ ಏನೂ ಇದ್ದಿಲ್ಲ. ನಾನು ಎಕ್ಸಿಬಿಟ್ರ್ ಹತ್ರ HD ಗಂಗರಾಜ್ ಅವರು ಇಡೀ ಬಾಂಬೆ ಕರ್ನಾಟಕ ಎಂಟರ್ ಕರ್ನಾಟಕ ಅವರ ಮಾಡಿದರು. ಆ ಸಿನಿಮಾ ನನಗೆ ಬೇಕೇ ಬೇಕು ಅಂದು ನಮ್ಮೂರಲ್ಲಿ ನಾನು ಹಚ್ಚಬೇಕು ಸಿನಿಮಾ ಅಂತಂದು, ನಾನು ದರ್ಶನ್ ಸಿನಿಮಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಚ್ಚಬೇಕು ಅಂತಂದು ನಾನು ಬಂದಿದ್ದೆ. ನನಗೆ ಇದು ಮಾಡಿರಿ, ಪ್ರೋತ್ಸಾಹ ಮಾಡಿರಿ ಅಂತಂದು ಅವರು 15 ದಿವಸ ಅಲ್ಲ ಅವ್ರ ಆಫೀಸ್ನಲ್ಲಿ ಇದ್ದು 3 ದಿವಸ ಮಲ್ಕೊಂಡು, ನನಗೆ ಕೊಡಲ್ಲ, ಸಿನಿಮಾ ಕೊಡಲ್ಲ, ನಾವು ಯಾಕೆ ಕೊಡ್ಬೇಕು ಸಿನಿಮಾನ ಅಲ್ರಿ, ಮತ್ತು ನೀವು ಸಿನಿಮಾ ಎದಕ್ಕೆ ಮಾಡಿರಿ ಅಂತ ಕೇಳಿದ್ದೀನಿ ನಾನು. ದರ್ಶನ್ ಸರ್ ಸಿನಿಮಾ ಯಾಕೆ ಮಾಡಿರಿ? ನಾವು ಇಲ್ಲ, ಈಗ ಆಗಲ್ಲ, ನೀವು ತಲೆ ಕೆಡಿಸಬೇಡ ಅಂತಂದು ಮ್ಯಾಗ ಅವರು ನಮ್ಮ ದಿನಕರ್ ಅವರು ಬಂದು ನನಗೆ ಸ್ವಲ್ಪ ಇದು ಮಾಡಿದ್ರು ರೀ. ಆದ್ರೆ ನಾನು ಏನಂದೆ, ನಾನು ಇರಲಿ, ನಮ್ಮ ಅಣ್ಣರು ಅವ್ರು ಬೇರೆ ಅಲ್ಲ, ನಮ್ಮ ಬ್ರದರ್ ಅಂತ ನಾನು ಅಭಿಮಾನದಿಂದ ಎಲ್ಲ ತಿಳ್ಕೊಂಡಿದ್ದೆ. ಮೂವಿಗೆ ಹೊಡೆದಿದ್ರು. ಅದ್ರ ಬಗ್ಗೆ ನಾವೇನು ಹುಚ್ಚ ಪಾಪ ಅನ್ನೋದಿಲ್ಲ. ಅವ್ರ ಸಿಟ್ಟಿಗೆ ಮಾಡ್ಯಾರ್ರಿ. ನಾನು ಅದ್ರ ಬಗ್ಗೆ ವಿಚಾರ ಏನು ಮಾಡೋಕ್ಕೆ ಹೋಗಿಲ್ಲ. ನನಗೆ ಸಿನಿಮಾ ಬೇಕಾಗಿತ್ತು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಬೇಕಾಗಿತ್ತು. ಕೆಲವೊಂದು ಬಂದಲ್ಲಿ ದರ್ಶನರು ಬಂದು ನಾನು ಪ್ರೊಫೆಸರ್ ಮಾಡಿದ್ರು. ಏನು ಮಾಡ್ತೀಪ್ಪ ಅಂದ್ರೆ, ನಾನು ಇಷ್ಟು ಅಂತರೂ ಆಗಲ್ಲ ರೀ ಸರ, ಹಿಂಗೆ ಅಂದೆ. ಹೋಗೋ ಸುಮ್ಮನೆ ಆಗೋದಿಲ್ಲ, ನೀವು ಎಲ್ಲ ಅದು ಗಲಾಟೆ ಮಾಡಬೇಡ ಅಂದರು. ಆಮೇಲೆ ಹಂಗೆ ಅಂದಮೇಲೆ ಥಿಯೇಟ್ರ್ ಕೊಡ್ತೀಯ, ಅದು ಎಷ್ಟಿದೆ ನಿನ್ನ ಥಿಯೇಟ್ರ್, ಎಷ್ಟು ಬಾಳ್ತಿದೆಯಾ ಅಂದರು. ನಂದು ಸುಮಾರು ಒಂದು 3-4 ಕೋಟಿ ರೂಪಾಯಿ ಆಗತ್ತೆ ರೀ ಅಂದೆ. ಆಗುತ್ತೆ ನಾನು ಹಂಗಾರೆ ಮಾಡಿಕೊಡ್ತೀಯ, ಅಗ್ರಿಮೆಂಟು ಬರೆದು ಕೊಡ್ತೀಯ ಅಂದರು. ಆಮೇಲೆ ಹ್ಞೂ ರೀ ಸರ್, ಎಲ್ಲದಕ್ಕೆ ಎಸ್ ಅಂತಿದ್ದು ಸರ್. ಅವರು ಏನು ನಿನಗೆ ಹುಚ್ಚಿಡಿದೆಯಾ ಹಂಗೆ ಹಿಂಗೆ ಅಂದರು. ನನಗೆ ಹುಚ್ಚಿಡಿದಿಲ್ಲ ರೀ, ನಾನು ನಿಮ್ಮ ಸಿನಿಮಾ ಹಚ್ಬೇಕು, ನಾನು ಅಭಿಮಾನದಿಂದ ನಾನು ನಿಮ್ಮ ಸಿನಿಮಾನ ನಾನು ಹಚ್ಚಿ ಜನಕ್ಕೆ ತೋರಿಸ್ಬೇಕು. ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದು ಗಿನ್ನಿಸ್ ದಾಖಲೆ ಆಕೈತಿ, 100 ಡೇಸ್ ಆಗೇ ಆಕೈತಿ ನಮ್ಮೂರಲ್ಲಿ ಅಂದೆ. ಅವ್ರು ಏನು ಮಾಡಿದ್ರು ನನಗೆ ಪ್ರೋತ್ಸಾಹ ಮಾಡಲಿಲ್ಲ. ಆಮೇಲೆ ಇಲ್ಲಿ ರಟ್ಟಿಹಳ್ಳಿ ವಿಜಯೋತ್ಸವಕ್ಕೆ ಬಂದ್ರ? ಹೌದು, ಬಂದಿದ್ರಿ. ರಾತ್ರಿ 12 ಗಂಟೆ ಆಗಿತ್ತು ರೀ. ಸುಮಾರು ಹೆಚ್ಚು ಕಮ್ಮಿ ಅಂದರು 1,20,000 ಜನ ಸೇರಿತ್ತು ರೀ. ಹಳ್ಳಿ ಜನ ಏನು ಬರ್ತಾರ ಅಂದ್ರೆ ರಚ್ಚಿ ಗೆದ್ದು ನನ್ನ ಥಿಯೇಟ್ರ್ ಸಹಿತ ನಂದು ಇದು ಮುಗಿಸೋ ಲೆಕ್ಕಕ್ಕೂ ಇದ್ರಿ. ಜನತೆ ಮನೆಗೆ ಕಾದು ಮನುಷ್ಯ ಮಾಡ್ತಾನೆ, ಬಂದೆ ಅಂತಂದರು. ಮಠ ರಾತ್ರಿ 12 ಗಂಟೆಗೆ ಬಂದು ಪಾಪ ಅವರು ಡ್ರಿಂಕ್ಸಿಂಗ್ ಎಲ್ಲ ಫುಲ್ಲು ಡ್ರಿಂಕ್ಸಿಂಗ್ ಹೋಗಿದ್ರು. ಬಂದು ನನಗಂದ್ರೆ, ಎಲ್ಲಿದೆಯೋ ನೀನು, ಎಲ್ಲೆಲ್ಲೇ ಕರ್ಕೊಂಬಂದಿಲ್ಲ ನನ್ನ ಇದು ಮಾಡ್ಬೇಕಂತ ಮಡಿಯೇನು ಹಂಗೆ ಹಿಂಗೆ ಅಂದರು. ಅಲ್ಲಿ ಅವರು ನಮ್ಮ ಬಲೀಜ್ಗೆ ಅವ್ರ ಜನನ ಕ್ಯಾಸ್ಟಿಂಗ ಅವರು ಒಂದು ನಾರಾಯಣ ಸ್ವಾಮಿ ದೇವಸ್ಥಾನ ಒಂದು ಇದು ಇತ್ತು ರೀ, ಅವ್ರು ಏನೋ ಮಾಡ್ಬೇಕು ಅಂತ ಜನಗಳು ಕರ್ಕೊಂಡು ಹೋದ್ರು ಅಭಿಮಾನದಿಂದ. ಮಾತಾಡಿದ್ರಿ ಅವರು, ಚೆನ್ನಾಗಿ ಮಾತಾಡಿದ್ರು, ಎಲ್ಲ ಮಾತಾಡಿದರು. ಜನಕ್ಕೂ ಒಂದು ಉತ್ಸವ ಆಯ್ತು. ಆಮೇಲೆ ಅದರಲ್ಲಿ ಪಾಪ ಇಬ್ಬರು ಅಭಿಮಾನಿಗಳು ಅವರು ಬಸ್ನಲ್ಲಿ ಮಾತಾಡಿಸ್ಬೇಕು, ಕೈ ಹಿಡ್ಕೋಬೇಕು ಅಂತಂದು ಹುಚ್ಚ್ರಿ. ಆದಮೇಲೆ ಅವರು ಹೋಗಿ 2-3 ಕಿಲೋಮೀಟ್ರ್ ಅಂತರ ಹೋಗಿ ಅವ್ರನ್ನ ಇಳಿಸಿ, ಅವ್ರ ಗನ್ ಮ್ಯಾನಿಂದ ಸರಿಯ ಬಾರಿಸಿ ಭಾಷಾಳು ಮೂಡಿ ಎಲ್ಲ ಹಿಂದ್ಗಡೆ ಕುಂಡಿ ಮೇಲೆ ಎಲ್ಲ ಭಾಷಾಳು ಮೂಡ್ಕೊಂಡು ಅವ್ರು ಬೆಳಗ್ಗೆ ಬಂದು, ಅವರು ಕಿರಣ್ ವಾಲ್ಮೀಕಿ ಅಂತಂದು, ಇನ್ನೊಬ್ಬರು ಇಂಜಿನಿಯರ್ ಮಗ ರೀ, ಅವರು ಹೆಸರು ರಾಜು ಅಂತಂದು. ಪಾಪ ಅವರು ಹೊರತ ತಿಂದು ಅವರು ಬೆಳಗ್ಗೆ ಬಂದರು. ಗೌಡ್ರೆ, ಇದು ಸಿನಿಮಾ ನಮಗೆ ಬೇಡ, ಇಷ್ಟು ನಾವು ಅಭಿಮಾನದಿಂದ ಹೋದ್ಮೇಲೆ ಇಷ್ಟು ಕ್ರೂರಿ ಅದರ ಅಂದಮೇಲೆ ನಮಗೆ ಸಿನಿಮಾ ಬೇಡ, ಇದು ಸ್ಟಾಪ್ ಮಾಡು ಅಂದು 2 ಕಟೌಟು ಹರಿದು, ಅವರ ಕಟೌಟು ಪೋಸ್ಟರ್ ಹರಿದು ಹೋದರು. ನಾವು ಅಭಿಮಾನಿ ಇದ್ದ ಮೇಲೆ ಅವರು ಸಿನಿಮಾ ನಡೆಯೋದು.
ನಾವು ಅಭಿಮಾನಿಗಳ ಮೇಲೆ ಇಷ್ಟು ಕ್ರೂರಿಯಾಗಿ ನೋಡ್ತಾರಲ್ಲ, ಯಾರು ನಮ್ಮ ಚಿತ್ರರಂಗದಾಗ ಯಾರು. ಥ್ಯಾಂಕ್ ಯು. ಇದು ನಾಗನಗೌಡರ ಮಾತು. ಒಟ್ಟಾರೆ ಅವ್ರ ಜೀವನದಲ್ಲಿ ನಡೆದಂಥ ಕೆಲವು ಘಟನೆಗಳ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.